ಇಲ್ಲಿವರೆಗೆ ಯಾರು ಬಿಡಿಸ್ತಾ ಇಲ್ಲ, ಬಾಯಿ ಬಿಡಿಸ್ತಾ ಇಲ್ಲ. ಮತ್ತು ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂತಂದ್ರೆ ಇಲ್ಲಿಯೂ ಗ್ಯಾರಂಟಿ ಕೊಡೋದು ಉದ್ಯೋಗಗಳು ಸೃಷ್ಟಿ ಮಾಡುವಂಥದ್ದು ಯಾವ ಕ್ಷೇತ್ರದ ವರ್ಷಕ್ಕೆ 2 ಕೋಟಿ ಎಲ್ಲಿ ನೀವು ನಿರ್ಮಾಣ ಮಾಡ್ತೀರಿ? ಉದ್ಯೋಗಗಳನ್ನ ಪ್ರತಿ ವರ್ಷ 2 ಕೋಟಿ ಎಲ್ಲಿ ನಿರ್ಮಾಣ ಮಾಡ್ತೀರಿ? ಎಲ್ಲಿ ಖಾಲಿ ಮಾಡ್ತೀರಿ? ಹೆಂಗೆ ಮಾಡ್ತೀರಿ? ಯಾವ ಕಂಪ್ನಿಗಳಿಂದ ಮಾಡಿಸ್ತೀರಿ? ಇದಕ್ಕೂ ಇಲ್ಲಿ ಕೇಜ್ರಿವಾಲ್ನಿಂದ ಉತ್ತರ ಇಲ್ಲ, ನಮ್ಮ ರಾಹುಲ್ ಅವರಿಂದ ಉತ್ತರ ಇಲ್ಲ. ಮೋಸ್ಟ್ಲಿ ಇಲ್ಲಿ ಉತ್ತರ ನಿಮಗೆ ಸಿಗಬಹುದೇನೋ ಎಲ್ಲೇ ಈ ಅಗ್ರಿಕಲ್ಚರಲ್ ವೇದೊಳಗೆ, ಅಂದ್ರೆ ಈ ಒಂದು ಒಕ್ಕಲ್ತನದಲ್ಲಿ. ಯಾಕಂದ್ರೆ ಈ ದೇಶದ ಪ್ರಮುಖ ಉದ್ಯೋಗನೇ ಏನದಪ್ಪ ಅಂತಂದ್ರೆ ಒಕ್ಕಲ್ತನ. ಈ ಒಕ್ಕಲ್ತನದಲ್ಲೇನ ನಾವೇನಾದರೂ ಇವರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡಿಕೊಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಭಾಳ ದೊಡ್ಡ ಕ್ಷೇತ್ರದ ಒಕ್ಕಲ್ತನ ಅಥವಾ ಕೃಷಿ, ಈ ಕ್ಷೇತ್ರದಲ್ಲೇ ನೀವು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಸಾಧ್ಯ. ಇದನ್ನು ಬಿಟ್ಟು ಮತ್ತೆ ಯಾವ ಕ್ಷೇತ್ರದಲ್ಲೂ ಸಾಧ್ಯ ಇಲ್ಲ. ಎಷ್ಟು ಮಂದಿ IAS ಆಫೀಸನ್ನು ತಯಾರು ಮಾಡೋರು ನೀವು? ಎಷ್ಟು ಮಂದಿ KS ಆಫೀಸನ್ನು ತಯಾರು ಮಾಡೋರು? ಎಷ್ಟು ಮಂದಿ ಎಲ್ಲ ವೈಟ್ ಕಾಲರ್ ಜಾಬ್ಗಳನ್ನು ತಯಾರು ಮಾಡೋರು ಇದ್ದೀರಿ? ಎಲ್ಲರೂ IAS ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ KPSC ಪಾಸ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಆಯಾ ರಾಜ್ಯದ ದೊಡ್ಡ ದೊಡ್ಡ ಹುದ್ದೆಗಳು ಚೆಲ್ಲಕ್ಕೆ ಸಾಧ್ಯ ಇಲ್ಲ. ಆ ಹುದ್ದೆಗಳೆಲ್ಲ ತುಂಬಿದ ನಂತರ ಏನು? ಈ ಪ್ರಶ್ನೆಗೆ ಉತ್ತರ ಅಗ್ರಿಕಲ್ಚರ್ ಅದ. ಅಂದ್ರೆ ಒಕ್ಕಲ್ತನವನ್ನು ಲಾಭದ ಉದ್ಯೋಗನ್ನಾಗಿ ಮಾಡಿದ್ರೆ, ಬೆಳೆದ ಬೆಳೆಗೆ ಬೆಲೆ ಸಿಕ್ಕರೆ, ಮತ್ತು ಅದೇ ಕಾಲಕ್ಕೆ ನಮ್ಮ ಸ್ವಾಮಿನಾಥನ್ ಆಯೋಗದ ಜಸ್ಟ್ ಅದು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಇವರು ಕೇಜ್ರಿವಾಲ್ರು. ಸ್ವಾಮಿನಾಥನ್ ಆಯೋಗದ ಕುರಿತಾಗಿ ಅದನ್ನು ಮಾಡಿದರೆ ಸ್ವಲ್ಪ ಏನೋ ಅನುಕೂಲತೆ ಆಗಬಹುದೇನೋ ಅಂತ ಒಂದು ಆಶಯ ಇದೆ ಇವರಿಂದಾಗಿ. ಮತ್ತು ಇವರಲ್ಲಿ ಇನ್ನೊಂದು ಏನಪ್ಪ ಸಂತೋಷ ಪಡೋ ವಿಷಯ ಅಂತಂದ್ರೆ, ಇವರು ಆಡಿದಂಗೆ ಮಾಡ್ಲಿಕ್ಕೆ ನಡಲಿಕ್ಕೆ ಇತ್ತಿದ್ದಾರೆ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಮಾತಾಡಿ ಬಿಡೋದಲ್ಲ, ಈಗ ಮಾತಾಡೋದು ಮತ್ತೊಂದು ತಾಸು ಮರ್ತು ಹೋಗಿಬಿಡೋದು, ಹಂಗೆ ಆಗಲಿಕ್ಕಿಲ್ಲ ಅಂತೇಳಿ ಭರವಸೆ ಮೂಡಲಿಕ್ಕತ್ತದ. ಇದು ಇವತ್ತು BJPಗೆ ಕಂಟಕ ಪ್ರಾಯ ಆಗ್ಲಿಕ್ಕತ್ತದ. ಮತ್ತು BJP ಅವರು ಇದು ವಿರೋಧ ಮಾಡ್ತಾ ಇದ್ದಾರೆ, ಏನಪ್ಪ ನಿಮಗೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾದ್ರೆ ಗ್ಯಾರಂಟಿಯಿಂದ ಹಾಳಾಗ್ತಿದ್ರೆ ನೀವು ಅದಕ್ಕೆ ಪರ್ಯಾಯವಾಗಿ ಏನು ಮಾಡೋದ್ರಿ? ನೀವು ಟ್ಯಾಕ್ಸಸ್ ಮಾಡ್ತಾಯಿದ್ರಿ, ಮತ್ತೇನೋ ಮಾಡ್ತಾಯಿದ್ರಿ, ಉದ್ಯೋಗ ಸೃಷ್ಟಿ ಇಲ್ಲ, ದುಡ್ಡು ತುಂಬುವುದು ಹೆಂಗೆ ಏನಾಗಿ ಅಂತ ಇವರಿಂದನೂ ಒಂದು ಯಾವುದೂ ಪರಿಹಾರ ಇಲ್ಲ. ಅಟ್ಲೀಸ್ಟ್ ಅವ್ರ ಗ್ಯಾರಂಟಿ ಪರಿಹಾರ ಅದ. ಗ್ಯಾರಂಟಿಗೆ ನೀವೇನು ಒಂದೇನಪ್ಪ ಅದನ್ನು ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರವನ್ನು ಹೇಳಿ ಆ ಮೂಲಕ ನಾವು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಹೇಳಿದರೆ ಜನ ನಂಬೋದೇನು? ನೀವು ಹೇಳ್ತಾನೆ ಇಲ್ಲ. ಅದ್ರ ಬದಲಾಗಿ ನೀವು ರೊಕ್ಕ ಎಷ್ಟು ತೆಗಿತೀವಿ, 10 ಕೋಟಿ ಇಟ್ಟಿವಿ, 100 ಕೋಟಿ ಇಟ್ಟಿವಿ, 1000 ಕೋಟಿ ಇಟ್ಟಿವಿ, 1.5 ಲಕ್ಷ ಕೋಟಿ ಇಟ್ಟಿವಿ, 2.5 ಲಕ್ಷ ಕೋಟಿ ಇಟ್ಟಿವಿ, ವಿಮಾ ಇಳಿಸಿದ್ದೀವಿ, ವಿಮಾ ಪಾಲಿಸಿ ಮಾಡಿದ್ವಿ, ಇವ್ಯಾವೂ ಇಲ್ಲ. ಆ ವಿಮಾ LIC ಬಗ್ಗೆ, ವಿಮಾ ಪಾಲಿಸಿ ಬಗ್ಗೆ ಮಾತಾಡಿಬಿಟ್ಟಿದ್ದಾರೆ. ಇವತ್ತು ನಾವು ವಿಮಾ ಪಾಲಿಸಿ ಎಲ್ಲ ಡೈರೆಕ್ಟ್ ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅನ್ನೋಂಥ ಮೊದಲು ಕೇಜ್ರಿವಾಲ್ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ನೋಡಿದ್ರೆ ನಾವು ಈ ಒಂದು ವಿಮಾ ಪಾಲಿಸಿಯಲ್ಲೇ ರೈತರಿಗೆ ಅನೇಕ ಕಂಪ್ನಿಗಳು ಬಂದ ವಿಮಾ ಮಾಡಿ ಹೋಗಿ ಬೆಳೆ ವಿಮೆ ಮತ್ತೇನೋ ಮಾಡಿದ್ರು ಅವು ದುಡ್ಡು ರೈತರಿಗೆ ಭಾಳಷ್ಟು ಜನ ರೈತರು ಬಂದು ಮುಟ್ಟಿಲ್ಲ. ಅದನ್ನು ಕಂಪ್ನಿಗಳಿಗೆ ಹೆಚ್ಚು ಲಾಭ ಆಗೈತೆ ಅನ್ನೋಂಥ ಆರೋಪಗಳು ಇದ್ದಾವೆ. ಎಲ್ಲ ನೆಲೆಗಟ್ಟಲೆ ಇವತ್ತು ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಅವರು ಇಂಡಿಯಾದ ಕಡೆಯಿಂದ ಅನೇಕ ಭರವಸೆಗಳನ್ನು ನಾವು ಮಾಡಿ ತೀರ್ತೀವಿ ಅಂತ ಹೇಳಿದ್ದಾರೆ. ಅವು ಕಷ್ಟ ಸಾಧ್ಯ ಅಂತ ಅನಿಸಿದ್ರು, ಅಸಾಧ್ಯ ಅಂತ ಏನಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಈಗ ಗೊತ್ತದ ಪ್ರತಿಯೊಂದು ರಾಜ್ಯದಿಂದಲೂ ಸಾಕಷ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗ್ತದೆ. ಆ ಟ್ಯಾಕ್ಸನ್ನು ಸರಿಯಾಗಿ ದುಡಿಸ್ಕೊಂಡ್ರೆ, ಆ ಟ್ಯಾಕ್ಸನ್ನು ಸರಿಯಾಗಿ ಬಡವರಿಗೆ ಅಥವಾ ಇಲ್ಲಿ ಅಭಿವೃದ್ಧಿಗೆ ಉಪಯೋಗ ಮಾಡಿಕೊಂಡ್ರೆ ಇವರಿಗೆಲ್ಲ ಉದ್ಯೋಗ ಕೊಡೋಕ್ಕೆ ಸಾಧ್ಯದ. ಮತ್ತು ಸೈನಿಕರು ಮೊದಲ ವರ್ಷಕ್ಕೆ 80,000 ಜನ ಸೈನಿಕರು ತೊಳ್ತಾ ಇದ್ದರು, ಅದು ಇತ್ತು ಮೊದಲ. ಇವತ್ತು ಪೂರ್ತಿ ಖಜಾನೆ ಇದ್ದ ಗೌರ್ಮೆಂಟ್ ಹಾಳು ಮಾಡಿದೆ. ಯಾಕಂದರೆ 205 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ದು ಅಂತೇಳಿ IMF ಹೇಳ್ತದೆ. ಇವರು 168-70 ಕೋಟಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಎಷ್ಟೋ ಅಲ್ಲೇ ಒಂದು 10-20 ಹೆಚ್ಚು ಕಡಿಮೆ ಇರ್ಬೋದು, ಆದರೆ 200 ಸುತ್ತಮುತ್ತ ಮಾತ್ರ ಸಾಲ ಇದ್ದಿದ್ದೇನು ಸುಳ್ಳಲ್ಲ. ಮತ್ತು IMF ಒಂದು ಸ್ಪಷ್ಟ ಹೇಳಿಕತ್ತದ, ಮುಂದಿನ ಒಂದು 10 ವರ್ಷದೊಳಗೆ ಇದೇ ರೀತಿ ಹೋದ್ರೆ ನಮ್ಮ ಉತ್ಪಾದನೆ ಅದು ಬರುವಂಥ ದುಡ್ಡು ಮತ್ತು ಅದ್ರ ಜೊತೆಗೆ ಈಗ ಇದ್ದಂಥ ಏನಪ್ಪ ಅಂದ್ರೆ ನಮ್ಮದು GDP ಎರಡು ಈಕ್ವಲ್ ಆದಪ್ಪ ಅಂತಂದ್ರೆ, ಸಾಲ ಮತ್ತು GDP ಈಕ್ವಲ್ ಆದವು ಅಂದ್ರೆ ನೀವು ಸಾಲ ಪರಿ ಹೆಂಗೆ 1000 ಅನ್ನುವಂಥ ಒಂದು ಪ್ರಶ್ನೆಯೂ ಇಲ್ಲೇ ಮೂಡಲಿಕ್ಕೆ ಆಗ್ತದೆ. ಸಾಲ ಅಂತಂದು ಮಾಡ್ಲಿಕ್ಕೆ ಇದ್ದಿದ್ರಿ, ಈಗ ಎಲ್ಲಿವರೆಗೆ ಸಾಲ ಅದು ಮುಗಿಸುವಂಥ ವ್ಯವಸ್ಥೆ ಮಾಡಬೇಕಲ್ಲ. 100 ರೂಪಾಯಿ ಪಗಾರ ಇದ್ದಾಗ ನಿಮಗೆ 100 ರೂಪಾಯಿ ಸಾಲನ ಆಗ್ತದ್ರೆ ಆ 100 ರೂಪಾಯಿ ಹೆಂಗೆ ಬಗೆಹರಿಸೋರ, ನಿಮ್ಮ ಹೊಟ್ಟೆಗೆ ತುಂಬಿಸ್ಕೊಳ್ಳೋಲ್ಲ, ನೀವು ಬದುಕೋರ, ಹಿಂಗೆಲ್ಲ ಪ್ರಶ್ನೆಗಳು ಬರ್ಲಿಕ್ಕೆ ಹತ್ತಿದಾವೆ. ಆ ಎಲ್ಲ ನೆಲೆಗಟ್ಟಿನೆಲ್ಲ ಇವತ್ತು ಇದಕ್ಕೆ ಮೋದಿಯವರು ಉತ್ತರ ಕೊಡಬೇಕಾಗಿದೆ. ಈ ಮುದ್ದೆ ಕೊಡಲಾರದೆ ಇವತ್ತು ಮೋದಿಯವರು ಸುಮ್ಮನೆ ಹಿಂದೂ ಮುಸ್ಲಿಂ ಮಾಡೋದು, ಪಾಕಿಸ್ತಾನ ಅನ್ನೋದು, ಮತ್ತೇನು ಅನ್ನೋದು, ಆ ಚೀನಾದ ಬಗ್ಗೆ ಮಾತಾಡೋದು ಇರೋದು, ಅನೇಕ ಪ್ರಶ್ನೆಗಳು ಇವತ್ತು